ಭಾರತದ ಹೆಗ್ಗುರುತಾಗಿರುವ ತ್ರಿವರ್ಣ ಧ್ವಜವು ಭಾರತೀಯರ ಆತ್ಮಾಭಿಮಾನದ ಸಂಕೇತವೂ ಹೌದು. ಬಾವುಟವು ಕಾಲಾನುಕ್ರಮಣಿಕೆಯಲ್ಲಿ ಬದಲಾವಣೆ ಕಾಣುತ್ತಾ ವಿಕಾಸ ಹೊಂದುತ್ತಾ ಇಂದಿನ ತಿರಂಗವಾಗಿ ಮಾರ್ಪಾಟು ಹೊಂದಿದೆ. ರಾಷ್ಟ್ರದ ಧ್ವಜ ವಿಕಾಸವು ಭಾರತದ ಕಥೆಯನ್ನ ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟದ ಗಾಥೆಯನ್ನು ಸಾರಿ ಹೇಳುತ್ತದೆ. ಧ್ವಜ ವಿಕಸನದ ಮಜಲುಗಳನ್ನ ತಿಳಿಯೋಣ ಬನ್ನಿ. 1906ರಲ್ಲಿ ಸ್ವಾತಂತ್ರ್ಯ ಹೋರಾಟದ ವೇಳೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಧ್ವಜದ ಮಾದರಿಯೊಂದು ರೂಪುಗೊಂಡಿತ್ತು. ಹಲವಾರು ರಾಜಕೀಯ ರಾಷ್ಟ್ರೀಯ ಬೆಳವಣಿಗೆಗಳು ಮತ್ತು ಸಮಯಕ್ಕೆ ತಕ್ಕಂತೆ ಆದ ಬದಲಾವಣೆಯೊಂದಿಗೆ ರಾಷ್ಟ್ರಧ್ವಜವು ಇಂದು ನಮಗೆ ತಿಳಿದಿರುವ ತ್ರಿವರ್ಣ ಅಥವಾ ತಿರಂಗವಾಗಿ ವಿಕಸನಗೊಂಡಿದೆ. ಭಾರತದಲ್ಲಿ ರಾಷ್ಟ್ರಧ್ವಜವನ್ನು 1906ರ ಆಗಸ್ಟ್ 7ರಂದು ಕೋಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರಿಸಲಾಗಿತ್ತು. ಆಗ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣದ 3 ಅಡ್ಡ ಪಟ್ಟಿಗಳನ್ನು ಮಾತ್ರ ಧ್ವಜ ಹೊಂದಿತ್ತು. ಮಧ್ಯದಲ್ಲಿ ವಂದೇ ಮಾತರಂ ಎಂದು ಬರೆಯಲಾಗಿತ್ತು. ಅದನ್ನು ಸ್ವಾತಂತ್ರ್ಯ ಹೋರಾಟಗಾರರಾದ ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕನುಂಗೋ ವಿನ್ಯಾಸಗೊಳಿಸಿದ್ದಾರೆಂದು ನಂಬಲಾಗಿದೆ. ಧ್ವಜದ ಮೇಲಿನ ಕೆಂಪು ಪಟ್ಟಿ ಸೂರ್ಯ ಮತ್ತು ಅರ್ಧಚಂದ್ರನನ್ನು ಒಳಗೊಂಡಿತ್ತು. ಹಸಿರು ಪಟ್ಟಿಯಲ್ಲಿ ಅರ್ಧ ಅರಳಿದ 8 ಕಮಲಗಳಿದ್ದವು. ಎರಡನೇ ಧ್ವಜವನ್ನು 1907ರಲ್ಲಿ ಮೇಡಮ್ ಕಾಮ ಮತ್ತು ಗಡೀಪಾರುಗೊಂಡಿದ್ದ ಕ್ರಾಂತಿಕಾರಿಗಳ ತಂಡವು ಪ್ಯಾರಿಸ್ನಲ್ಲಿ ಹಾರಿಸಿತ್ತು. ಮೊದಲ ಧ್ವಜದಂತೆಯೇ ಇದ್ದ ಈ ಧ್ವಜದಲ್ಲಿ ಮೇಲಿನ ಪಟ್ಟಿಯು ಸಪ್ತ ಋಷಿಗಳನ್ನು ಸೂಚಿಸುವ 7 ನಕ್ಷತ್ರಗಳನ್ನು ಹೊಂದಿತ್ತು. ಈ ಧ್ವಜವನ್ನು ಬರ್ಲಿನ್ನ ಸಮಾಜವಾದಿ ಸಮ್ಮೇಳನದಲ್ಲೂ ಪ್ರದರ್ಶಿಸಲಾಗಿತ್ತು. ಎನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ 3ನೇ ಧ್ವಜವನ್ನು ಹಾರಿಸಿದರು. ಈ ಧ್ವಜವು 5 ಕೆಂಪು ಮತ್ತು 4 ಹಸಿರು ಪಟ್ಟಿಗಳನ್ನು ಹೊಂದಿತ್ತು. ಒಂದೊಂದು ಬಣ್ಣದ ಪಟ್ಟಿಯನ್ನು ಪರ್ಯಾಯವಾಗಿ ಹೊಂದಿಸಲಾಗಿತ್ತು. ಹಿಂದಿನ ಬಾವುಟದಲ್ಲಿದ್ದಂತೆ 7 ನಕ್ಷತ್ರಗಳು ಇದರಲ್ಲಿಯೂ ಇದ್ದವು. ಧ್ವಜವು ಅರ್ಧಚಂದ್ರಾಕಾರವನ್ನು ಹೊಂದಿತ್ತು. ಅದನ್ನು ಧ್ವಜದ ಒಂದು ಮೂಲೆಯಲ್ಲಿ ಹೊಂದಿಸಲಾಗಿತ್ತು, ಮತ್ತೊಂದು ಮೂಲೆಯಲ್ಲಿ ಬ್ರಿಟನ್ ಧ್ವಜವನ್ನು ಹೊಂದಿಸಲಾಗಿತ್ತು. ಇದೆಲ್ಲದರ ನಡುವೆ ಭಾರತಕ್ಕೆ ಹೊಂದುವ ರಾಷ್ಟ್ರಧ್ವಜವೊಂದರ ಅಗತ್ಯವನ್ನು ಮನಗಂಡ ಮಹಾತ್ಮ ಗಾಂಧೀಜಿ ಅವರು 1921ರಲ್ಲಿ ಪಿಂಗಾಲಿ ವೆಂಕಯ್ಯ ಎಂಬುವವರಿಗೆ ರಾಷ್ಟ್ರಧ್ವಜ ವಿನ್ಯಾಸ ಮಾಡುವಂತೆ ಸೂಚಿಸಿದ್ದರು. ಅದರಲ್ಲಿ ಚರಕ ಇರಬೇಕೆಂದು ಹೇಳಿದ್ದರು. ಹೀಗಾಗಿ ಇಂದಿನ ಧ್ವಜವು ವೆಂಕಯ್ಯನವರ ವಿನ್ಯಾಸ ಎಂದು ಹೇಳಲು ಅಡ್ಡಿಯಿಲ್ಲ. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ 2 ಬಣ್ಣಗಳಿಂದ ರಚನೆಯಾದ ಧ್ವಜವನ್ನು ವೆಂಕಯ್ಯ ಅವರು ಪ್ರಸ್ತುತಪಡಿಸಿದ್ದರು. ಆಗ ಅದರಲ್ಲಿ ಕೆಂಪು ಮತ್ತು ಹಸಿರು ಬಣ್ಣಗಳಷ್ಟೇ ಇದ್ದವು. ಈ 2 ಬಣ್ಣಗಳು ಪ್ರಮುಖ 2 ಸಮುದಾಯಗಳನ್ನು ಪ್ರತಿನಿಧಿಸುತ್ತಿದ್ದವು, ಅಂದರೆ ಹಿಂದೂಗಳು ಮತ್ತು ಮುಸ್ಲಿಮರು. ಆದರೆ ಭಾರತದ ಉಳಿದ ಸಮುದಾಯಗಳನ್ನು ಪ್ರತಿನಿಧಿಸಿದ ಬಿಳಿ ಬಟ್ಟೆಯನ್ನು ಸೇರಿಸಲು ಗಾಂಧಿ ಆ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದರು. ಕೆಲವು ಮಾರ್ಪಾಡುಗಳ ನಂತರ ರಾಷ್ಟ್ರಧ್ವಜವನ್ನು 1931ರಲ್ಲಿ ರೂಪಿಸಲಾಯಿತು. ಕೆಂಪು ಬಣ್ಣವನ್ನು ಕೇಸರಿಗೆ ಬದಲಾಯಿಸಲಾಯಿತು ಮತ್ತು ಬಿಳಿ ಬಟ್ಟೆಯನ್ನು ಮಧ್ಯಕ್ಕೆ ತರಲಾಯಿತು. ಅಡಿಯಲ್ಲಿ ಹಸಿರು ಬಣ್ಣ ಹೊಂದಿಸಲಾಯಿತು. ಧ್ವಜದ ಮಧ್ಯಭಾಗದಲ್ಲಿ ಚರಕವನ್ನು ಇರಿಸಲಾಗಿತ್ತು. ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವು 1931ರಲ್ಲಿದ್ದ ಧ್ವಜವನ್ನೇ ಬಹುಪಾಲು ಹೋಲುತ್ತದೆ. ಆದರೆ ಚರಕದ ಜಾಗದಲ್ಲಿ ಅಶೋಕ ಚಕ್ರವಿದೆ. ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಧೈರ್ಯವನ್ನು ಸೂಚಿಸಿದರೆ ಬಿಳಿ ಶಾಂತಿಯನ್ನು ಸಂಕೇತಿಸುತ್ತದೆ ಮತ್ತು ಹಸಿರು ಸಮೃದ್ಧತೆಯನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವ ಧರ್ಮಚಕ್ರವು ಚಲನೆ ಮತ್ತು ಬೆಳವಣಿಗೆಗಳನ್ನು ಪ್ರತಿನಿಧಿಸುತ್ತದೆ. ಚಕ್ರದಲ್ಲಿನ 24 ಗೆರೆಗಳು 24 ಸದ್ಗುಣಗಳನ್ನು ಸಂಕೇತಿಸುತ್ತವೆ. ವೀಕ್ಷಕರೇ, ಇದಿಷ್ಟು ಭಾರತಕ್ಕೆ ಆರಿಸಿಕೊಂಡ ನಮ್ಮ ರಾಷ್ಟ್ರಧ್ವಜದ ಹಿಂದಿರುವ ಕತೆ ನಿಮ್ಮ ಮುಂದೆ ತಂದಿದ್ದೇವೆ. ಭಾರತವನ್ನ ಗೌರವಿಸುವ ಜಗತ್ತಿನ ಎಲ್ಲ ನಾಗರಿಕರಿಗೂ ಮತ್ತು 140 ಕೋಟಿ ಭಾರತೀಯರಿಗೂ, ಸಮಸ್ತ ಅನಿವಾಸಿ ಭಾರತೀಯರಿಗೂ ವಿಶ್ವ ಪ್ಲಸ್ ಟಿವಿ ಪರವಾಗಿ 3 ದಿನ ಮುಂಚಿತವಾಗಿ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಣ್ಣಪ್ಪ ಬಿ ಗೌಡ, ವಿಶ್ವ ಪ್ಲಸ್ ಟಿವಿ, ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.